ಶಿವ ಮತ್ತು ವಿಷ್ಣುವಿನಲ್ಲಿ ಭೇದ ಕಾಣದೆ ಏಕಭಕ್ತಿಯಿಂದ ದೇವರನ್ನು ಆರಾಧಿಸಿಕೊಂಡು ಬಂದವರು ನಮ್ಮ ಹಿರಿಯರು. ರಾಜ್ಯದ ಅನೇಕ ಕಡೆ ಹರಿಹರ ದೇವಾಲಯಗಳನ್ನು ಕಾಣಬಹುದು. ಅಂತಹ ದೇವಾಲಯಗಳಲ್ಲಿ ವಿಶಿಷ್ಟವಾದದ್ದು ಮುಕ್ತಿ ಹರಿಹರಪುರದ ಶ್ರೀ ಹರಿಹರೇಶ್ವರ ದೇವಸ್ಥಾನ. ತೀರ್ಥಹಳ್ಳಿ ತಾಲೂಕಿನ ಮುಕ್ತಿ ಹರಿಹರಪುರದಲ್ಲಿರುವ ಈ ದೇವಸ್ಥಾನದ ಮುಖ್ಯ ಪ್ರಾಣದೇವರು ಶ್ರೀ ಹರಿಹರೇಶ್ವರ. ಸಾಮಾನ್ಯ ಶಕ ವರ್ಷ 1377ರಿಂದ 1404ರವರೆಗೆ ಆಳಿದ ವಿಜಯನಗರದ ಚಕ್ರವರ್ತಿ 2ನೇ ಹರಿಹರ ರಾಯನ ಮೋಕ್ಷಾರ್ಥ ಸ್ಥಾಪಿತವಾದುದೇ ಮುಕ್ತಿ ಹರಿಹರಪುರ. ಆಗಿನ ಆರಗ ರಾಜ್ಯದ ರಾಜ್ಯಪಾಲನಾಗಿದ್ದ ವಿಂಠನ ಒಡೆಯನು ವಿಜಯನಗರದ ಚಕ್ರವರ್ತಿ 2ನೇ ಹರಿಹರ ರಾಯನು ನಿಧನದ ಬಳಿಕ ಚಕ್ರವರ್ತಿಯ ಸ್ಮರಣಾರ್ಥ ಮುಕ್ತಿ ಹರಿಹರಪುರ ಅಗ್ರಹಾರವನ್ನು ನಿರ್ಮಿಸುತ್ತಾನೆ. ಬೊಮ್ಮನಯ್ಯನ ಮಗ ವಿಂಠನ ಒಡೆಯನು ತಾನು ನಿರ್ಮಿಸಿದ ಅಗ್ರಹಾರಕ್ಕೆ ಚಕ್ರವರ್ತಿ ಹೆಸರನ್ನೇ ಇಡುವುದರ ಜೊತೆಗೆ ಶ್ರೀ ಹರಿಹರ ದೇವರನ್ನು ಪ್ರತಿಷ್ಠಾಪಿಸಿದ. ಶ್ರೀ ಸಿಂಹದೇವ ಸ್ವಾಮಿಯ ಭಕ್ತನಾಗಿದ್ದ ಆರಗದ ವಿಂಠನ ಒಡೆಯರು ಚಕ್ರವರ್ತಿ ಹರಿಹರ ರಾಯ ನಿಧನರಾದಾಗ 24 ಸೆಪ್ಟೆಂಬರ್ 1404ರಂದು ಮುಕ್ತಿ ಹರಿಹರಪುರ ಅಗ್ರಹಾರವನ್ನು ಸ್ಥಾಪಿಸಿ ಭೂಮಿಯನ್ನು ಬ್ರಾಹ್ಮಣರಿಗೆ ದಾನ ನೀಡಲು ಸಂಕಲ್ಪಿಸುತ್ತಾನೆ. ಶೃಂಗೇರಿಯ ಶ್ರೀ ಜಗದ್ಗುರುಗಳ ಸಲಹೆಯಂತೆ ಅಗ್ರಹಾರ ನೆಲೆಸಲು ಬ್ರಾಹ್ಮಣ ವಿದ್ವಾಂಸರನ್ನು ಗುರುತಿಸಲಾಗುತ್ತದೆ. ಶೃಂಗೇರಿ ಜಗದ್ಗುರುಗಳ ದೈವಿಕ ಸಮ್ಮುಖದಲ್ಲಿ ಶ್ರೀ ಹರಿಹರೇಶ್ವರ ದೇವರನ್ನು ಪ್ರತಿಷ್ಠಾಪಿಸಿ ದೇವಾಲಯದ ಮುಂಭಾಗದಲ್ಲಿ ಶಿಲಾಶಾಸನ ನಡೆಸುತ್ತಾನೆ. 86 ಸಾಲುಗಳ ಶಿಲಾಶಾಸನದಲ್ಲಿ ಭೂದಾನದ ವಿವರಗಳನ್ನು ನೀಡಲಾಗಿದೆ. ಇತ್ತೀಚೆಗೆ ನೂತನವಾಗಿ ಪುನರ್ ನಿರ್ಮಿಸಲಾದ ದೇವಾಲಯವನ್ನು ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರ ಕೃಪಾಶೀರ್ವಾದದಿಂದ ಶ್ರೀ ಹರಿಹರೇಶ್ವರ ಸ್ವಾಮಿಯ ಅಷ್ಟಬಂಧ ಮತ್ತು ಪುನರ್ ಪ್ರತಿಷ್ಠೆ ಹಾಗೂ ಕುಂಭಾಭಿಷೇಕ ಕಾರ್ಯಗಳು ನೆರವೇರಿದವು.